ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬ್ಯಾಡಗಿ ಕ್ಷೇತ್ರದ ಸಾರ್ವಜನಿಕರ ಕೆಲಸದ ಒತ್ತಡದ ನಡುವೆಯಲ್ಲಿ ಫೆಬ್ರವರಿ 13ರಂದು ಎದೆನೋವು ಕಾಣಿಸಿಕೊಂಡಿದ್ದರಿಂದ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದಿದ್ದೇನೆ. ಆದರೆ ಕ್ಷೇತ್ರದ ಜನತೆಯ ಆಶೀರ್ವಾದದಿಂದ ಈಗ ಆರೋಗ್ಯದಲ್ಲಿ ಚೇತರಿಸಿಕೊಂಡು ಮದುವೆ ಸಮಾರಂಭಗಳು ಹಾಗೂ ದೇವಸ್ಥಾನ ಪೂಜೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೇನೆ ಎಂದು ಶಾಸಕ ಬಸವರಾಜ ಶಿವಣ್ಣನವರ ತಿಳಿಸಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ನಾನು 4 ಬಾರಿ ಶಾಸಕನಾಗಿ ಸೇವೆ ಸಲ್ಲಿಸಿದ್ರು ಯಾರಿಗೂ ನೋವುಂಟು ಮಾಡಿಲ್ಲ. ಆದರೆ ನನ್ನ ಬಗ್ಗೆ ಇಲ್ಲಸಲ್ಲದ ಮಾತುಗಳು ಹರಿದಾಡುತ್ತಿರುವುದು ಕ್ಷೇತ್ರದ ಜನರು ತಿಳಿಸುತ್ತಿದ್ದಾರೆ ಎಂದಿದ್ದಾರೆ. ಇದೇ ವೇಳೆ ಕ್ಷೇತ್ರದ ಅಭಿವೃದ್ಧಿ ಕುರಿತು ಮಾತನಾಡಿದರು. ದೇವಸ್ಥಾನಗಳ ಅಭಿವೃದ್ಧಿ, ಅಲ್ಪಸಂಖ್ಯಾತರ ಸಮುದಾಯ ಭವನಗಳು ಹಾಗೂ ರಸ್ತೆ ಅಭಿವೃದ್ಧಿಗೆ ಒಟ್ಟು ಸುಮಾರು 700 ಕೋಟಿ ರೂಪಾಯಿ ತನಕ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ ಅಂತ ತಿಳಿಸಿದರು. ಮಲ್ಲೂರು, ಹೆಡಿಗುಂಡ ಹಾಗೂ ಸಿಡೇನೂರು ತಡಸ ರಸ್ತೆಗಳಿಗೆ ಶೀಘ್ರದಲ್ಲೇ ಗುದ್ದಲಿ ಪೂಜೆ ನೆರವೇರಿಸಲಾಗುತ್ತೆ ಎಂದಿದ್ದಾರೆ. ಇನ್ನು 1 ತಿಂಗಳ ಒಳಗೆ ಮುಖ್ಯ ರಸ್ತೆ ಅಗಲೀಕರಣ ಕಾರ್ಯ ಪ್ರಾರಂಭವಾಗುತ್ತೆ. ಹಿಂದಿನ ಚುನಾವಣೆಯ ವೇಳೆ ಮುಂದಿನ ಬಾರಿ ಸ್ಪರ್ಧಿಸುವುದಿಲ್ಲ ಅಂತ ಹೇಳಿದ್ರು. ಈಗ ಆರೋಗ್ಯ ಉತ್ತಮವಾಗಿರುವ ಹಿನ್ನೆಲೆ 2028ರ ಚುನಾವಣೆಯಲ್ಲಿ ಮತ್ತೆ ನಾನು ಸ್ಪರ್ಧಿಸ್ತೀನಿ. ಹೈಕಮಾಂಡ್ ನನಗೆ ಟಿಕೆಟ್ ಕೊಡುತ್ತೆ ಎಂಬ ವಿಶ್ವಾಸವಿದೆ ಎಂದಿದ್ದಾರೆ. ಕ್ಷೇತ್ರದಿಂದ ದೂರಿದ್ದೆ, ಜನರ ಸಮಸ್ಯೆಗಳಿಗೆ, ಜನರ ಕಷ್ಟಗಳಿಗೆ ಸ್ಪಂದನೆ ಮಾಡಲಿಕ್ಕಾಗಲಿಲ್ಲ. ಅನ್ಯಥಾ ಯಾರು ಕೂಡ ನಮ್ಮ ಪಕ್ಷದ ಮುಖಂಡರಾಗಲಿ ಯಾವತ್ತೂ ಜನತೆ, ಕ್ಷೇತ್ರದ ಎಲ್ಲ ಜನತೆಯೂ ಕೂಡ ಅನ್ಯಥಾ ಭಾವಿಸಿದರೆ ನಮ್ಮಲ್ಲಿ ನಾನು ಪ್ರಸಾದವನ್ನು ಕುರಿತು ಅನಿವಾರ್ಯವಾಗಿ ನನಗೆ ದಿನಾಂಕ 13ನೇ ತಾರೀಕಿಗೆ 13 ಕಾಣಿಸಿಕೊಂಡಿದ್ದರಿಂದ ವೈದ್ಯರ ಸಲಹೆ ಮೇರೆಗೆ ತಕ್ಷಣ ನಾನು ಹುಬ್ಬಳ್ಳಿಯ ವಿಯಾನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುವ ಅನಿವಾರ್ಯತೆ ಬಂತು. ಮತ್ತು ಹೋದಂಥ ಸಂದರ್ಭದಲ್ಲಿ ಕೂಡಲೇ ನನಗೆ ಹೃದಯ ಕಾಯಿಲೆಗೆ ಸಂಬಂಧಪಟ್ಟಂತೆ ಚಿಕಿತ್ಸೆಯನ್ನು ಪಡೆದುಕೊಂಡು 2 ತಿಂಗಳ ವೈದ್ಯರ ಸಲಹೆ ಮೇರೆಗೆ 2 ತಿಂಗಳ ನೀವು ವಿಶ್ರಾಂತಿಯನ್ನು ಪಡೆದುಕೊಳ್ಬೇಕು ಅಂತಕ್ಕಂಥ ಅವರ ಸಲಹೆ ಮೇರೆಗೆ ಈ ತನಕ ನಾನು ಕೂಡ ಬರಲಿಕ್ಕಾಗಲಿಲ್ಲ ಮತ್ತು ಅಲ್ಲಿ ಕೂಡ ಪಾಲ್ಗೊಳ್ಳಿಕ್ಕಾಗಲಿಲ್ಲ. ಅಷ್ಟರಲ್ಲೇ ನನ್ನ ಬಗ್ಗೆ ವಿನಾಕಾರಣ ಕೆಲವೊಂದಿಷ್ಟು ಜನ ಶಾಸಕರಾದಂಥ ಶಿವಣ್ಣವ್ರದ್ದು ಆರೋಗ್ಯ ಕೆಟ್ಟೋಗೈತಿ, ಮುಂದೆ ಸಕ್ರಿಯವಾಗಿ ಅವರು ಯಾವುದೇ ಕೆಲಸದಲ್ಲಿ ಭಾಗವಹಿಸಲಿಲ್ಲ ಅಂತೇಳಿ ಅಪಪ್ರಚಾರ ಮಾಡಿದ್ದನ್ನು ಕೂಡ ನಾನು ಕೇಳಿದ್ದೀನಿ. ಯಾವುದೇ ಅಪಪ್ರಚಾರಕ್ಕೆ ಯಾರು ಕೂಡ ಒಳಗಾಗದಂಗೆ ನಾನು ಗಟ್ಟಿಯಾಗಿದ್ದೀನಿ. ಮತ್ತು 20 ವರ್ಷ ನನಗೆ ಆಯುಷ್ಯ ಜಾಸ್ತಿ ಆಗಿತ್ತು, ಇಲ್ಲ ಚೆನ್ನಾಗಿದ್ದೀನಿ. ದೇವರು ಏನೋ ನನಗೆ ನಿಮ್ಮೆಲ್ಲರ ಈ ಕ್ಷೇತ್ರದ ಜನರ ಆಶೀರ್ವಾದದಿಂದ, ನಮ್ಮೆಲ್ಲರ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ, ಗುರುವಿನ ಆಶೀರ್ವಾದದಿಂದ ನಾನು ಆರೋಗ್ಯವಾಗಿ ನಮ್ಮ ಮುಂದೆ ಇವತ್ತು ಬಂದುಕೊಂಡೆ. ನಾನು ಅಧಿಕೃತವಾಗಿ ಎಲ್ಲ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೀನಿ. ಇವತ್ತು ಒಂದು ಕಡೆಗೆ ಮದುವೆಯಲ್ಲಿ ಕೂಡ, ದೇವಸ್ಥಾನದಲ್ಲಿ ಮದುವೆಯಲ್ಲಿ ಕೂಡ ಭಾಗವಹಿಸಿದ್ದೇನೆ. ತದನಂತರ ತಿಳುವಳ್ಳಿ ಗ್ರಾಮದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತ, ಮುಖಂಡ ಮತ್ತು ಮಹಾವೀರ್ ಜಯಂತಿಯನ್ನು ಕಳಗೊಂಡ ಗ್ರಾಮದಲ್ಲಿ ಕೂಡ ನಾನು ಭಾಗವಹಿಸಿ ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ನಾನು ಒಬ್ಬರನ್ನೊಬ್ಬರನ್ನ ಯೋಚನೆಗಿಂತ ಒಬ್ಬರಿಗೆ ಕೆಟ್ಟ ಬಯಸ್ತಕ್ಕಂಥ ಜನನ ಭಾಳ. ಆ ಜನರಿಗೆ ಉತ್ತರ ಕೊಡೋ ಸಲುವಾಗಿ ಬಂದ ಅಷ್ಟೇ. ಯಾರಿಗೂ ನಾವಂತರೂ ವೈಯಕ್ತಿಕವಾಗಿ ಯಾರಿಗೂ ಕೂಡ ನಾ ಕೆಟ್ಟದ್ದನ್ನು ಜೀವನದೊಳಗೆ ನಾವು ಬಯಸಿಲ್ಲ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಇಲ್ಲಿವರೆಗೆ ನನ್ನ ರಾಜಕೀಯ ಸುಮಾರು 30-35 ವರ್ಷದಲ್ಲಿ ನಾನು ಜೀವನ ಮಾಡ್ಕೊಂಡಿದ್ದೀನಿ. ನಾನು ಸುಮಾರು 7-8 ಸಲ ಚುನಾವಣೆಯಲ್ಲಿ ನಾನು ಭಾಗವಹಿಸಿದ್ದೆ, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದೆ. ಹೀಗಾಗಿ ನನಗೆ ಸೋಲು ಗೆಲುವಿನ ಬಗ್ಗೆ ಅದ್ರ ಬಗ್ಗೆ ಚಿಂತೆನೂ ಇಲ್ಲ.
ಹಿಂಗಾಗಿ ನನಗೆ ಯಾವುದೇ ಒತ್ತಡಗಳು ಕೂಡ ಇಲ್ದನೆ ನಾನು ಆಕಸ್ಮಿಕವಾಗಿ ರಾಜಕೀಯಕ್ಕೆ ಬಂದಿರತಕ್ಕಂಥ ವ್ಯಕ್ತಿ. ನಾನು MLA ಆಗ್ಬೇಕಂತ ಕನಸು ಕಂಡಿರ್ತಕ್ಕಂಥವನು ಅಲ್ಲ, ಮಂತ್ರಿ ಆಗ್ಬೇಕು ಅಂತ ಕನಸು ಕಂಡಿರ್ತಕ್ಕಂಥವನು ಅಲ್ಲ. ಯಾರ್ದೋ ಒಂದು ಹಿರಿಯರ ಪುಣ್ಯದಿಂದ ರಾಜಕೀಯಕ್ಕೆ ನನಗೆ ಆಶೀರ್ವಾದ ಸಿಕ್ತು, ರಾಜಕೀಯಕ್ಕೆ ಬಂದೆ. ಹಾವೇರಿಯಲ್ಲಿ ಕೂಡ 2 ಸಲ ಶಾಸಕರಾಗಿ ಕೆಲಸ ಮಾಡೀನಿ. ಹಾವೇರಿ ಕ್ಷೇತ್ರ ಇವತ್ತು ಪುನಃ ಬ್ಯಾಡಗಿ ಮತಕ್ಷೇತ್ರದಲ್ಲಿ ಕೂಡ 2 ಸಲ ಶಾಸಕನಾಗಿ ಜನರ ಪ್ರೀತಿ ಗಳಿಸ್ತಕ್ಕಂಥ, ವಿಶ್ವಾಸ ಗಳಿಸ್ತಕ್ಕಂಥ ಕೆಲಸವನ್ನು ಈ ತನಕ ಕೂಡ ನಾನು ಮಾಡಿಕೊಂಡು. ಹೀಗಾಗಿ ನನಗೆ ರಾಜಕೀಯದಿಂದ ನಿವೃತ್ತಿ ಆಗ್ತದೆ. ಚುನಾವಣೆ ಸಂದರ್ಭದಲ್ಲಿ ನಾ ಹೇಳಿದ ಕರೆ ಸಾಕಪ್ಪ, ಇನ್ ಚುನಾವಣೆ ಸಾಕು, ನಿಲ್ಲೋದು ಬೇಡ ಅಂತ ಹೇಳಿದ್ದು ಕರೆ. ಆದ್ರೆ ಜನರ ಒತ್ತಡದ ಮೇರೆಗೆ, ಜನರ ಅಪೇಕ್ಷೆ ಮೇರೆಗೆ ರಾಜಕೀಯದಿಂದ, ಚುನಾವಣೆ ಕಣದಿಂದ ಹಿಂದೆ ಸರಿತಕ್ಕಂಥ ಪ್ರಶ್ನೆ ಅಂತೂ ಇಲ್ಲ. ಅದಕ್ಕೆ ನಾನು ಈ ಸಲನೂ ಕೂಡ ಪಕ್ಷ ಅವಕಾಶ ಕೊಡ್ತೈತಿ, ಸ್ಪರ್ಧೆ ಮಾಡೇ ಮಾಡ್ತೀನಿ. ನನಗಿನ್ನೂ 2 ವರ್ಷ ಅವಕಾಶ ಐತಿ. ಜನರ ಸೇವೆ ಮಾಡ್ತಕ್ಕಂಥದ್ದು ಸೇವೆಯನ್ನ ನಾನು ಮಾಡ್ತೇನೆ. ಜನರು ಪ್ರೀತಿ ಗಳಿಸ್ತಕ್ಕಂಥದ್ದನ್ನು ಮಾಡ್ತೇನೆ, ವಿಶ್ವಾಸ ಗಳಿಸ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ. ಸರ್ಕಾರದಿಂದ ಇಲ್ಲಿವರೆಗೆ ನಮ್ಮ ಪಂಚ ಗ್ಯಾರಂಟಿಗಳ ಮೂಲಕ ಸಾಕಷ್ಟು ಜನ ಇವತ್ತಿಗೂ ಕೂಡ ನಮ್ಮ ಹೆಣ್ಮಕ್ಕಳು ಆರ್ಥಿಕವಾಗಿ ಇವತ್ತು ರಾಷ್ಟ್ರದಲ್ಲಿ ಇವತ್ತು ಮೊದಲೇ ಸ್ಥಾನದಲ್ಲಿ ನಮ್ಮ ಉತ್ಪನ್ನ ಅಂದ್ರೆ ಆದಾಯದಲ್ಲಿ ನಾವು ತಲಾ ಆದಾಯದಲ್ಲಿ ಮುಂದೆ. ಈ ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಅಧ್ಯಕ್ಷ ದಾನಪ್ಪ ಹಚೂರಿ, ಕಾಗಿನೆಲೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಿವನಗೌಡ ಪಾಟೀಲ್, ಕಾರ್ಯದರ್ಶಿ ರಮೇಶ್ ಸುತ್ತುಕೋಟಿ ಸೇರಿ ಮತ್ತಿತರರು ಹಾಜರಿದ್ದರು. ರವಿರಾಜ್ಯ ಸಂಶಿ, ಹಾವೇರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.